ಈ ಸರ್ಕಾರದಲ್ಲಿ ಗೊಂದಲ ಮತ್ತು ದೊಡ್ಡ ಸ್ವರೂಪದಲ್ಲಿ ಮುಂದುವರಿತಾ ಇರುವಂಥದ್ದು ಸ್ಪಷ್ಟವಾಗಿದೆ. ಕಳೆದ 5 ದಿವಸಗಳು 6 ದಿವಸಗಳಿಂದ ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕದನದ ಚರ್ಚೆ ಬಿಟ್ಟರೆ ಬೇರೆನ್ನೇನು ನಡೀತಾ ಇಲ್ಲ. ಇಲ್ಲಿ ಮುಖ್ಯಮಂತ್ರಿಯವರು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ, ಸಾರ್ವಜನಿಕ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ, ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಸಿಗ್ತಾ ಇದೆ, ಸಭೆಗಳು ನಡೀತಾ ಇದ್ದಾವೆ. ಇವೆಲ್ಲ ಒಂದು ಭಾಗ. ಆದರೆ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಸರ್ವಾಗ್ತಾ ಇರೋದು ಯಾವುದು? ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅಂತ ಹೇಳಿದ್ರೆ, ನಾಳೆ ದಿವಸ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರ್ತಾರಾ ಇರಲ್ವಾ? ಈ ತಿಂಗಳ ಎಂಡಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇರ್ತಾರಾ ಇರಲ್ವಾ? ಡಿಸೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗಿರ್ತಾರಾ ಇರಲ್ವಾ? ಬಜೆಟ್ ಅವರು ಮಂಡನೆ ಮಾಡ್ತಾರಾ ಮಾಡಲ್ವಾ? ಇದೇ ಚರ್ಚೆಗಳು ಈ ಸರ್ಕಾರದಲ್ಲಿ ಸದ್ಯಕ್ಕೆ ನಡೀತಾ ಇದ್ದಾವೆ. ಕುರ್ಚಿ ಕಚ್ಚಾಟದ ಮಧ್ಯೆಯೂ ಕೂಡ ಸಿಎಂ ಅವರ ನಿಗೂಢ ನಡೆಯೂ ಕೂಡ ಮುಂದುವರೆದಿದೆ. ಸಿಎಂ ಪರ ನಿಂತಿರುವಂತಹ ಸಚಿವರು ಸೀಟು ಬಿಡದಂತೆ ಸಲಹೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇದು ಕೇವಲ ಮುಖ್ಯಮಂತ್ರಿಯವರ ಸೀಟಿನ ವಿಚಾರ ಅಲ್ಲ, ಸಚಿವರ ಭವಿಷ್ಯದ, ರಾಜಕೀಯದ ಭವಿಷ್ಯದ ವಿಚಾರ ಇರುತ್ತೆ. ದೊಡ್ಡ ನಾಯಕರುಗಳ ವಿಚಾರದಲ್ಲಿ ಬರುವಂಥದ್ದು ಅವರು ಖಾತ್ರಿಪಡಿಸ್ಕೊಳ್ಬೇಕಾದದ್ದು, ತನ್ನ ಸುದೀರ್ಘ ರಾಜಕಾರಣದ ನಂತರ ಅವರು ಖಾತ್ರಿಪಡಿಸಬೇಕಾಗಿರುವಂಥದ್ದು, ತನ್ನನ್ನು ಇದುವರೆಗೆ ನಾಯಕ ಅಂತೇಳಿ ಒಪ್ಪಿಕೊಂಡಿದ್ದಂತಹ ತನ್ನ ಜೊತೆಗಿರುವಂತಹ ತನ್ನ ಜೊತೆಗಾರರಿದ್ದಾರಲ್ಲ ಅವರಿಗೆ ಅವರ ಭವಿಷ್ಯಕ್ಕೊಂದು ಸ್ಪಷ್ಟವಾದಂತಹ ಉತ್ತರಗಳನ್ನು ಕೊಡಿಸುವಂಥದ್ದು, ಅದು ನಾಯಕರಾಗಿರುವಂತಹ ಜವಾಬ್ದಾರಿ ಕೂಡ ಆಗಿರುತ್ತೆ. ಹೀಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳ್ತಾ ಇರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂತಹ ಮಾತು ಕೂಡ ಬಹಳ ದೊಡ್ಡ ಗೂಗ್ಲಿ ಪ್ರಯೋಗ ಆಗಿರತಕ್ಕಂಥ ಅತಿ ದೊಡ್ಡ ಗೂಗ್ಲಿ ಇದೆಯಲ್ಲ, ಅದು ಸಿದ್ದರಾಮಯ್ಯನವರು ಪ್ರಯೋಗಿಸಿರುವಂಥದ್ದು. ಮುಂದುವರಿಸಿದ್ರೆ ಮುಂದುವರಿತೀನಿ ಅನ್ನುವಂತಹ ಮಾತು, ಅದು ಯಾವ ಸ್ವರೂಪದಲ್ಲೂ ಕೂಡ ಪರಿಣಾಮಗಳನ್ನು ಬೀರಬಹುದು ಇವತ್ತಲ್ಲ ನಾಳೆ. ಕುರ್ಚಿ ಕಚ್ಚಾಟದ ಮಧ್ಯೆಯೇ ಸಿಎಂ ಭೇಟಿ ಆಗ್ತಾ ಇದ್ದಾರೆ ಸಚಿವರುಗಳು. ಒಬ್ಬರಾದ ಮೇಲೆ ಒಬ್ಬರು ಸಚಿವರುಗಳು ಬಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇವತ್ತು ಕೂಡ ಭೇಟಿಯಾಗಿದ್ದಾರೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಭೇಟಿ ಆಗ್ತಾ ಇರ್ತಾರೆ ಮುಖ್ಯಮಂತ್ರಿಯವ್ರನ್ನ ಸಚಿವರು. ಆದರೆ ಈಗ ಭೇಟಿ ಆಗ್ತಾ ಇರುವಂಥದ್ದಕ್ಕೆ ವಿಶೇಷ ಅರ್ಥವೂ ಇದೆ, ವಿಶೇಷ ಕಾರಣಗಳು ಕೂಡ ಗೋಚರಿಸ್ತಾ ಇದ್ದಾವೆ. ಡಾಕ್ಟರ್ ಎಸ್ ಸಿ ಮಹದೇವಪ್ಪ, ಡಾಕ್ಟರ್ ಎಂ ಸಿ ಸುಧಾಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಯವರನ್ನ ಭೇಟಿ ಆಗಿದ್ದಾರೆ, ಚರ್ಚೆಯನ್ನು ನಡೆಸಿದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ. ಹೈಕಮಾಂಡ್ ನಿರ್ಧಾರವನ್ನು ಒಪ್ಪಬೇಕಾ ಬೇಡವಾ ಎಂಬುದರ ಬಗ್ಗೆಯೂ ಕೂಡ ಚರ್ಚೆಗಳು ಆಗಿದ್ದಾವೆ ಅನ್ನುವಂಥದ್ದು ಇಲ್ಲಿರುವ ಮಾಹಿತಿ. ಆದರೆ ಇಲ್ಲಿ ಒಂದು ಅಂಶವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕೆಲವು ಸಚಿವರುಗಳು ಅವರು ಮಂತ್ರಿಗಳಾಗಿ ಉಳ್ಕೊಳ್ಳಲ್ವಾ ಅನ್ನೋದರ ಬಗ್ಗೆಯೂ ಕೂಡ ಅನುಮಾನಗಳು ಇದ್ದೇ ಇದ್ದಾವೆ. ಹೀಗಾಗಿ ಅವರು ತಮ್ಮ ಭವಿಷ್ಯದ ದೃಷ್ಟಿಯಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಜೊತೆಗೆ ಖಾತ್ರಿಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಲಿ, ಗೊಂದಲ ಬಗೆಹರಿಯಲಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಹಳ ಆರಾಮಾಗಿ ಹೇಳಿಕೊಡ್ತಿದ್ದಾರೆ. ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಲಿ, ಅವರು ಮುಂದುವರಿಸಿದರೆ ನಾನು ಮುಂದುವರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರ ಮನದ ಬಯಕೆನ ಆಲ್ರೆಡಿ ಹೇಳಿದರೆ ಮುಂದಿನ ಬಜೆಟ್ಟು ನಾನೇ ಮಂಡಿಸೋದು ಅಂತ ಅವರೇ ಹೇಳಿರುವಂಥದ್ದು. ಹಸ್ತಾಂತರ, ಪುನಾರಚನೆ, ಬದಲಾವಣೆಗಳು ಎಲ್ಲವನ್ನು ಕೂಡ ಹೈಕಮಾಂಡ್ಗೆ ಬಿಟ್ಟು ಕೊಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರತಿಯೊಂದು ವಿಚಾರವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಿ ಅನ್ನುವಂತಹ ವಿಷಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದು ನಿಂತಿದ್ದಾರೆ. ಸಿಎಂ ಇವತ್ತು ಏನು ಹೇಳಿದ್ದಾರೆ ಅಂತ ನಿಮ್ಗೆ ಹೈಕಮಾಂಡ್ ಎಚ್ಚರಿಕೆ ನಡುವೆ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ನಯನ ಓಲಿ. ಈಗ MLAಗಳು ಅವ್ರ ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ ಜನ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಕೇಳಲಿಕ್ಕೆ ನಾವು set of MLAs also are appealing the High Command that you should put this matter to a rest. Whatever they want to say, let them say to the High Command. Ultimately, to put a full stop to this confusion, the High Command has to take it. ಮತ್ತೊಂದು ಕಡೆಯಲ್ಲಿ ಸಚಿವರುಗಳು ಕೂಡ ಮಾತನಾಡಿದ್ದಾರೆ. ಕುರ್ಚಿ ಕಚ್ಚಾಟದ ಸುತ್ತಲೂ ಸಚಿವರುಗಳ ಅಭಿಪ್ರಾಯ ಏನು ಅನ್ನೋದು ತೋರಿಸ್ತಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಇದ್ದಾರೆ, ಅವ್ರ ಅಭಿಮಾನಿಗಳು ಮುಖ್ಯಮಂತ್ರಿ ಆಗ್ಬೇಕಂತಾರೆ. ನಾನು ಬಹಳ ಸತಿ ಹೇಳಿದ್ದೀನಿ, ನಾನು 28ವರೆಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿ ಇಲ್ಲ. ಸಿದ್ದರಾಮಯ್ಯ ಆದ್ಮೇಲೆ DK ಶಿವಕುಮಾರ್ ಆಗ್ಬೇಕಂತ ನಾನು ಭಾವಿಸ್ತೀನಿ. 100% ಸಿದ್ದರಾಮಯ್ಯ ಆದ್ಮೇಲೆ ಅವರೇ ಮುಖ್ಯಮಂತ್ರಿ ಆಗ್ಬೇಕಂತ ನಾನು ಭಾವಿಸ್ತೀನಿ. ನಾನು ಸದ್ಯಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅವರೇ ಮುಂದುವರಿತೀವಿ ಅಂತ ಬೇರೆ ಹೇಳಿದ್ದಾರೆ. ಮುಂದುವರಿಲಿ. ಬಿಟ್ಕೊಡೋ ಪ್ರಶ್ನೆ ಬಂದಿಲ್ಲ. ನಾವೇ ಮುಂದುವರಿತೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ಲಿ. ನಾವು ಅವ್ರು ಹೇಳಿರೋದು ಏನಾದ್ರು ಒಂದು ತೀರ್ಮಾನ ತಗೊಳ್ಳಿ ಅಂತ, ಏನು ಗೊಂದಲ ನಿವಾರಣೆ ಮಾಡಿ.
ಮಧ್ಯಪ್ರವೇಶ ಮಾಡ್ಬೇಕು ಅಂತಾನೆ ಸರ್. ಇಲ್ಲ, ನಾವು ಹೇಳಿದ್ರಿ ಗೊಂದಲ ನಿವಾರಣೆ ಮಾಡಿ, ಯಾರಾದ್ರೂ ಆಗಿರ್ಲಿ ಗೊಂದಲ ನಿವಾರಣೆ ಮಾಡಿ ಅಂತ ಹೇಳಿದ್ವಿ. ಅದೇನ್ ಮಾಡಿ ಹೈಕಮಾಂಡ್ ಏನ್ ಮಾಡಿದ್ ಕೆಲ ನಾವೆಲ್ಲ ಭದ್ರ ಆಯ್ತು. ಮುಖ್ಯಮಂತ್ರಿಗಳು ಅದನ್ನ ಹೇಳ್ತಾ ಇದಾರಲ್ವಾ, ಹೈಕಮಾಂಡ್ ತೀರ್ಮಾನ ಆಗಿದ್ದಾಗ ನಾವೆಲ್ಲ ಒಪ್ಕೋತೀವಿ ಅಂತ. ಎಲ್ರು ಭದ್ರ ಆಗ್ಬೇಕಲ್ಲ ಸರ್. ನಾನು ಕೂಡ ರಾಷ್ಟ್ರೀಯ ನಾಯಕರಿಗೆ ವಿನಂತಿ ಮಾಡ್ಕೊತೀನಿ. ರಾಜ್ಯದಲ್ಲಿ ಇರ್ತಕ್ಕಂಥ ಈ ಗೊಂದಲಕ್ಕೆ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಇದೊಂದು ಮುಜುಗುರ ಆದಷ್ಟು ಬೇಗನೆ ಕರೆಸಿ ಒಂದು ಸರಿ ಮಾಡುವಂಥ ಕೆಲಸ ಮಾಡಿ. ಹೀಗೆ ಎಲ್ಲರೂ ಅವರದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಆಪರೇಷನ್ ಹಸ್ತ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದಾವೆ. ಕಾಂಗ್ರೆಸ್ನ ಕುರ್ಚಿ ಕಚ್ಚಾಟವನ್ನ ಲೇವಡಿ ಮಾಡಿದ್ದಾರೆ ಬಿಜೆಪಿಯ ನಾಯಕರುಗಳು. ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಕುರ್ಚಿ ಕಚ್ಚಾಟ, ಸಿಎಂ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಕಿತ್ತುಕೊಳ್ಳೋದಕ್ಕೆ ಕಚ್ಚಾಟ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಯ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಮತ್ತು ಕಿತ್ಕೊಳ್ಳೋದಕ್ಕೆ, ಕಸಿದುಕೊಳ್ಳೋದಕ್ಕೆ, ಶಾಸಕರ ವಿಶ್ವಾಸ ಗಳಿಸುವುದು, ನಂಬರ್ ಹೆಚ್ಚಿಸಿಕೊಳ್ಳೋದೇ ಇವರ ಕೆಲಸ ಆಗೋಗ್ಬಿಟ್ಟಿದೆ ಅನ್ನುವಂತಹ ಟೀಕಾಪ್ರಹಾರವನ್ನು ಕೂಡ ನಡೆಸಿದ್ದಾರೆ. ಕುದುರೆ ವ್ಯಾಪಾರ ಕೂಡ ಜೋರಾಗಿದೆ ಅಂತೇಳಿ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಕಾಂಗ್ರೆಸ್ನವರಿಗೆ ದುಡ್ಡು ಕೊಟ್ಟು ಕಾಂಗ್ರೆಸ್ನವರೇ ಕುದುರೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕಿರುವಂತಹ ಹೊಸ ರೀತಿಯಾದಂತಹ ಕುದುರೆ ವ್ಯಾಪಾರ. ಇದು ಕುದುರೆ ವ್ಯಾಪಾರವೂ ಇಲ್ಲ, ಅದರ ಅಗತ್ಯವೂ ಇಲ್ಲ ಅಂಥೇಳಿ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ ಕುದುರೆ ವ್ಯಾಪಾರವೂ ಇಲ್ಲ, ಅದರ ಅಗತ್ಯವೂ ನಮಗೆ ಇಲ್ಲ ಅಂತ ಹೇಳಿ. ಇಲ್ಲಿ ಸದಾನಂದ ಗೌಡರು ಏನು ಹೇಳಿದ್ದಾರೆ, ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅನ್ನೋದು ತೋರಿಸ್ತೀವಿ. DK ಶಿವಕುಮಾರರು ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದರೆ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ಈಗ ಅವರು ನಮ್ಮಲ್ಲಿಗೆ ಬರ್ತಾರೆ, ನಮ್ಮ BJPಯಿಂದ ಬಾಹ್ಯ ಬೆಂಬಲ ಅವರಿಗೆ ಕೊಡಬೇಕು ಅಂತ ಕೇಂದ್ರದ ವರಿಷ್ಠರು ಹೇಳಿದರೆ 100% ಕೊಡ್ತೀವಿ. ಕೇಂದ್ರದ ವರಿಷ್ಠರ ಮಾತನ್ನು ನಾವು ಯಾವತ್ತೂ ಅಲ್ಲಗಳೆದಿಲ್ಲ, ಇವತ್ತು ಅಲ್ಲಗಳೆದಿಲ್ಲ, ಮುಂದೆ ಅಲ್ಲಗಳೆಯಲ್ಲ. ಕೇಂದ್ರದವರು ಹೇಳ್ತಾರೆ DK ಶಿವಕುಮಾರ್ಗೆ ಕರ್ನಾಟಕ BJP ಬೆಂಬಲ ಕೊಡಿ ಸರ್ಕಾರ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ. ನಾನು ಸದಾನಂದ ಗೌಡ್ರದಾಗ್ಲಿ, ರಾಯರೆಡ್ಡಿದಾಗಲಿ, ಇನ್ನೊಬ್ರಿಗಾಗಲಿ ನಾನು ರಿಪ್ಲೈ ಮಾಡಕ್ಕೆ ತಯಾರಿಲ್ಲ. ನಾನು ಅವ್ರು ಯಾರಿಗೂ ಸ್ಪೋಕ್ಸ್ಮನ್ ಅಲ್ಲ. ಆಪರೇಷನ್ ಏನು BJP ಅಗತ್ಯನೇ ಇಲ್ಲ, ಅಲ್ಲೇ ನಡೀತಾ ಇದೆ, ಅಲ್ಲೇ ಇದ್ದಾರೆ ಡಾಕ್ಟರ್ಸ್. ಮೊನ್ನೆ ಇಬ್ಬರು ಜೈಲಿನಲ್ಲಿದ್ದರು, ಎಲ್ಲಿ ಬೆಂಗಳೂರು ಒಳಗಡೆ. ಅಲ್ಲಿಗೂ ಹೋಗಿದ್ರು ಆಪರೇಷನ್ನಿಗೆ. ನಮ್ಮ ಮಾಹಿತಿ ಪ್ರಕಾರ ನಡೀತಾ ಇದೆ. 2008 ಅವ್ರು ಬಂದಿದ್ದು 110. ಆವಾಗ್ಲೂ ಆಪರೇಷನ್ ಕಮಲ ಮಾಡಿನೇ ಅವ್ರು ಸರ್ಕಾರ ರಚನೆ ಮಾಡಿದ್ದು. ಯಾವತ್ತನ ಕರ್ನಾಟಕದಲ್ಲಿ ಮ್ಯಾಂಡೇಟ್ ಬಂದಿದೆಯಾ? ಅವ್ರಿಗೆ ಅಭ್ಯಾಸ ಆಗಿದೆ. ಅದು ಮಾಡಿ MLAಗಳಿಗೆ ಕುದುರೆ ವ್ಯಾಪಾರ ಮಾಡಿ ಅವ್ರಿಗೆ ಅಭ್ಯಾಸ ಆಗಿ ಅದೇ ನಮ್ಮಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ದಾರೆ. ಆ ಥರ ನಮ್ಮಲ್ಲಿ ಯಾವುದೂ ಇಲ್ಲ. BJP ಕಾಂಗ್ರೆಸ್ಸು ಅಲಿಯನ್ಸು ಅಧಿಕಾರ ಅಂದರೆ ಕೋಯಿಲೇಷನ್, ಅಥವಾ BJP ಜನತಾದಳ ಅಲಿಯನ್ಸು ಕೋಯಿಲೇಷನ್ ಗೌರ್ಮೆಂಟ್. ಈಗ ಹಂಗಲ್ಲ, ವಿತಿನ್ ದಿ ಪಾರ್ಟಿ 2-3 ಗ್ರೂಪ್ಗಳು ಮಾಡ್ಕೊಂಡು ವೈರತ್ವ ಇದ್ರೂ ಕೋಯಿಲೇಷನ್ ಗೌರ್ಮೆಂಟ್ ವಿತಿನ್ ದಿ ಕಾಂಗ್ರೆಸ್, ಅಲ್ಲೇ ಕೋಯಿಲೇಷನ್ನು. ಅವೆಲ್ಲ ಸುಮ್ಮನೆ ರೀ. ಈ BJPಯವರು, ನಾನು BJPಲಿದ್ದೀನಪ್ಪ, ನಾನು BJP MLC ಇದ್ದೀನಿ. ಇವ್ರು ಯಾವ್ಯಾವ ಥರ ಆಟ ಆಡಿಲ್ವಾ? JDSನವ್ರು ಯಾವ್ಯಾವ ಥರ ಆಟ ಆಡಿಲ್ವಾ? ಏನು ಒಂದೇ ಪಾರ್ಟಿನ? ಅವರು ಅಧಿಕಾರಕ್ಕೆ ಬರ್ಬೇಕಾದ್ರೆ ಹಲವಾರು ದಾರಿಗಳನ್ನ ಎಲ್ಲರೂ ಹುಡುಕ್ತಾರೆ. ಅದರೇನು ವಿಶೇಷ ಏನಿದೆ?